ಓಕೆ ಡಾಕ್ಟ್ರೆ, ಲಾಸ್ಟ್ ಇದರಲ್ಲಿ ಒಂದು 30-35 ಕಾಮೆಂಟ್ಗಳಿಗೆ ಉತ್ತರ ಕೊಟ್ಟಿದ್ರಿ. ತುಂಬಾ ಕಾಮೆಂಟ್ಸ್ ಇದೆ ಪ್ರೆಗ್ನೆಂಟ್ ಲೇಡೀಸ್, ಕೇಳ್ಬಿಡೋಣ. ಮೇಡಮ್, ನನ್ಗೆ ಇವಾಗ 8 ತಿಂಗಳು, ಆದ್ರೆ ಪಾಪು weight ತುಂಬಾ ಕಡಿಮೆ ಇದೆ, ಪ್ಲೀಸ್ ಪಾಪು weight ಜಾಸ್ತಿ ಆಗ್ಬೇಕು ಹೇಳಿ. ನನ್ನ ಹತ್ರ ಬನ್ನಿ, ನೋಡ್ತೀನಿ, ರಿಪೋರ್ಟ್ಸ್ ನೋಡ್ಕೊಂಡು ಅದ್ರ ಪ್ರಕಾರ ಟ್ರೀಟ್ಮೆಂಟ್ ಹಾಕ್ತೀನಿ. ಅಂದ್ರೆ ಇಲ್ಲ ದೂರದಲ್ಲಿ ನ್ಯಾಚುರಲ್ ಮೆಥಡ್ ಅಂತ ಏನಿರೋದಿಲ್ಲ. ನನ್ನ ಹತ್ರ ಬನ್ನಿ ಅಂದ್ರೆ ಮೇಡಮ್ ಹತ್ರನೇ ಬನ್ನಿ ಅಂತ ಹೇಳ್ತಾ ಇಲ್ಲ ಅವ್ರು. ನೀವು ಹಳ್ಳಿಲಿದ್ರೆ ಹುಡ್ಕ ಬರಕ್ ಹೋಗ್ಬೇಡಿ, ಡಾಕ್ಟರ್ ಹತ್ರ ಹೋಗಿ. ಸೊ ದಟ್ ಅಲ್ಲಿ ಯಾಕೆ ವೆಯ್ಟ್ ಗೇನ್ ಆಗ್ತಿಲ್ಲ, ಏನಾರ ರೀಸನ್ಸ್ ಇಂದ, ತಾಯಿಗೆ ಶುಗರ್ ಇದೆಯಾ, BP ಇದೆಯಾ, ಅದರಿಂದ ಏನಾರ ತೊಂದರೆ ಇದೆಯಾ ಅನ್ನೋದು ಡಿಟೆಕ್ಟ್ ಮಾಡ್ಬೇಕಾಗುತ್ತೆ. ಸೇಮ್ ಮೇಡಮ್, ಮತ್ತೆ ನನ್ಗೆ 7 ತಿಂಗಳು, ಬಟ್ ನಂಗೆ ನಾರ್ಮಲ್ ಡೆಲಿವರಿನೇ ಆಗ್ಬೇಕು, ಏನಾದ್ರೂ ಹೇಳಿ. ಐ ಥಿಂಕ್ ಐ ಆಲ್ರೆಡಿ ಆನ್ಸರ್ ದಟ್. ನಾರ್ಮಲ್ ಆಗೇ ಇರಿ ಅಂತ, ಅಂದ್ರೆ ಆಕ್ಟಿವ್ ಆಗಿರಿ ಅಂತ. ಮ್ಯಾಮ್, ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇದೀವಿ, ಟಿಪ್ಸ್ ಹೇಳಿ. ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಿದ್ದೀರಾ ಅಂತ ಅಂದರೆ ಹೆಚ್ಚಿಗೆ ಟಿಪ್ಸ್ ಏನೂ ಇಲ್ಲ. ಗಂಡ ಹೆಂಡತಿ ಟ್ರೈ ಟು ಬಿ ಹ್ಯಾವ್ ಅ ಗುಡ್ ರಿಲೇಶನ್ಶಿಪ್ ಬಿಟ್ವೀನ್ ಈಚ್ ಅದರ್, ಅದು ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಸೆಕೆಂಡು, ಫರ್ಟಿಲಿಟಿ ಕ್ಯಾಲೆಂಡರು ಅಥವಾ ಈ ದಿನ ನಾನು ಓವ್ಯುಲೇಟ್ ಆಗ್ಬೋದು, ಗಂಡ ಹೆಂಡತಿ ಸೇರೋಣ, ಆ ಪ್ರೆಷರ್ ಇಟ್ಕೊಂಡು ದಯವಿಟ್ಟು ಒಂದು ಪ್ರೆಗ್ನೆನ್ಸಿನ ಟ್ರೈ ಮಾಡಕ್ ಹೋಗ್ಬೇಡಿ. ವಾರಕ್ಕೆ 2-3 ದಿನ ಸೇರಿದ್ರೆ ದ ಚಾನ್ಸಸ್ ಆಫ್ ಪ್ರೆಗ್ನೆನ್ಸಿ ವಿಲ್ ಆಲ್ವೇಸ್ ಬಿ ದೇರ್. ಅದೇನೋ ಪೀರಿಯಡ್ಸ್ ಟೈಮ್ ಅಲ್ಲಿ ಹೇಳ್ತಾರಲ್ಲ ಡಾಕ್ಟರ್, ಅದೆಲ್ಲ ಮಾಡಿದ್ರೆ ಏನಾಗ್ತದೆ, ದೇರ್ ವಿಲ್ ಬಿ ಲಾಟ್ ಆಫ್ ಪ್ರೆಷರ್ ಕ್ರಿಯೇಟೆಡ್ ಇನ್ ದ ಬ್ರೈನ್. ನೀವು ಗಂಡ ಹೆಂಡತಿ ಪ್ರೀತಿಗೆ ಬರುವಂತ ಮಗು ಆಗಲ್ಲ, ಸ್ಟ್ರೆಸ್ ಇಂದ ಬರೋ ಮಗು. ಸೊ ಡೋಂಟ್ ಡೂ ಆಲ್ ದಟ್, ಆಯ್ತಾ? ಬರೋ ಪ್ರೆಗ್ನೆನ್ಸಿ ಆ ಸ್ಟ್ರೆಸ್ಸಿಗೇನು ಬರೋದಿಲ್ಲ. ಓಕೆ, ಸೊ ನಾರ್ಮಲ್ ಆಗಿ ವಾರಕ್ಕೆ 1-2 to 3 ಟೈಮ್ಸ್ ಸೇರಿದ್ರೆ, ಅಂದ್ರೆ 2-3 days ಒಂದು ಸೇರಿದ್ರೆ ಚಾನ್ಸಸ್ ಆಫ್ ಪ್ರೆಗ್ನೆನ್ಸಿ ಇಫ್ ಎವ್ರಿಥಿಂಗ್ ಇಸ್ ನಾರ್ಮಲ್ ತಾನೇ ಆಗ್ತದೆ. ಸೊ ಡಾಕ್ಟರ್, BP ಬಗ್ಗೆ ಕೇಳಿದ್ದೆ, ಶುಗರ್ ಇಂದ ಕೇಳಿಲ್ಲ ಅಲ್ವಾ? ಇಲ್ಲೊಬ್ರು ಶುಗರ್ ಇದ್ ಕೇಳಿದ್ದಾರೆ. ಎಲ್ಲರೂ ಪ್ರೆಗ್ನೆಂಟ್ಲಿ ಶುಗರ್ ಬಂದ್ರೆ ಹೆಂಗಿರ್ಬೇಕು ಅಂತ ವಿಡಿಯೋ ಮಾಡ್ತಾರೆ, ಆದ್ರೆ ಮೊದಲೇ ಡಯಾಬಿಟಿಸ್ ಇದ್ರೆ ನ್ಯಾಚುರಲ್ ಆಗಿ ಅವ್ರು ಕನ್ಸೀವ್ ಆದ್ರೆ 9 ತಿಂಗಳು ಹೇಗೆ ಫುಡ್ ಕಂಟ್ರೋಲ್ ಮಾಡಬೇಕು, ಯಾಕಂದರೆ ನಾವು ಎಷ್ಟೇ ಕಂಟ್ರೋಲ್ ಮಾಡಿದ್ರು ಹಾರ್ಮೋನ್ ಇಂಬ್ಯಾಲೆನ್ಸಿಂದ ಪ್ರೆಗ್ನೆಂಟ್ಲಿ ಶುಗರ್ ಜಾಸ್ತಿ ಆಗುತ್ತೆ ಅಂತಾರೆ. ಅದರಿಂದಾಗೋ ಪರಿಣಾಮ ಏನು? ನೆಗೆಟಿವ್ ಏನು, ಪಾಸಿಟಿವ್ ಏನು? ಪಾಸಿಟಿವ್ ಏನು ಇರಲ್ಲ, ನೆಗೆಟಿವೇ ಇರ್ತದೆ. ಶುಗರ್ ಬಂದ್ರೆ ಪ್ರೆಗ್ನೆನ್ಸಿಯಲ್ಲಿ ತುಂಬಾ ಎಫೆಕ್ಟ್ ಇರ್ತದೆ. ತಾಯಿಗಿಂತ ಹೆಚ್ಚಿಗೆ ಮಗುವಿಗೆ ಎಫೆಕ್ಟ್ ಆಗ್ತದೆ. ಮಗುವಿನ ತೂಕ ಜಾಸ್ತಿ ಆಗ್ಬೋದು, ಇಲ್ಲ ಕಮ್ಮಿ ಆಗ್ಬಹುದು, ಮಗು ಸುತ್ತ ನೀರು ಜಾಸ್ತಿ ಆಗ್ಬಹುದು, ಅಥವಾ ಮಗುವಿನ ಒಂದೊಂದ್ಸತಿ ಹಾರ್ಟ್ ಬೀಟೇ ಸ್ಟಾಪ್ ಆಗ್ಬೋದು ಸಡನ್ ಆಗಿ. ದಟ್ ಈಸ್ ವೆರಿ ಅನ್ಫಾರ್ಚುನೇಟ್ ಆ ಥರ ಆಯಿತು ಅಂದಾಗ. ಸೊ ನಮಗೆ ಏನು ವೆಯ್ಟ್ ಗೇನ್ ಕೂಡ ಚೆನ್ನಾಗಿ ಆಗಬೇಕು, ಪ್ಲಸ್ ಶುಗರ್ ಕೂಡ ಕಂಟ್ರೋಲ್ ಇರಬೇಕು ಅಂದಾಗ ನಾವು ಒಂದು ಡಯಟ್ ಎಕ್ಸಸೈಸ್ ಅಂತ ಹೇಳ್ತೀವಿ. ಒಂದು ಕಮ್ಮಿ ಲೆವೆಲ್ ಶುಗರ್ ರೇಸ್ ಇತ್ತು ಅಂತಂದರೆ, ಸ್ವಲ್ಪ ಜಾಸ್ತಿ ಇತ್ತು ಅಂದರೆ ಟ್ಯಾಬ್ಲೆಟ್ಸ್ ಹಾಕ್ಬೋದು, ಇಲ್ಲ ಇನ್ಸುಲಿನ್ ತೊಗೊಳಕ್ಕೆ ಹೇಳ್ತೀವಿ ಡ್ಯೂರಿಂಗ್ ಪ್ರೆಗ್ನೆನ್ಸಿ. ಬಟ್ ಮೇಜರ್ ಇಂಪಾರ್ಟೆಂಟ್ ಇರೋದು ಇಂಪಾರ್ಟೆಂಟ್ ಸ್ಕ್ಯಾನ್ಸ್, ಎಸ್ಪೆಷಲಿ ಹಾರ್ಟ್ ಸ್ಕ್ಯಾನ್ ಮಾಡೋದು ಇಂಪಾರ್ಟೆಂಟ್ ಆಗ್ತದೆ. ಆಮೇಲೆ ಡೈಲಿ ಶುಗರ್ ಟೆಸ್ಟಿಂಗ್ ಇಂಪಾರ್ಟೆಂಟ್ ಇರ್ತದೆ. ಆ್ಯಂಡ್ ಆಲ್ಸೋ ಬೇಬಿ ಮೂವ್ಮೆಂಟ್ಸ್ನ ಚೆನ್ನಾಗಿ ನೋಡ್ಕೊಂಡು ಹೋಗಬೇಕಾಗ್ತದೆ. ಆ್ಯಂಡ್ ಫ್ರೀಕ್ವೆಂಟ್ ವಿಸಿಟ್ಸ್, ಡಾಕ್ಟರ್ ಹತ್ರ ಫ್ರೀಕ್ವೆಂಟ್ ಆಗಿ ಚೆಕಪ್ಸ್ಗೂ ಫ್ರೀಕ್ವೆಂಟ್ ಆಗಿ ಹೋಗಬೇಕಾಗತ್ತೆ. ಆ್ಯಂಡ್ ದಿಸ್ ಬಿಕಮ್ಸ್ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂತ ಹೇಳ್ತೀವಿ. ಓವರಾಲ್ ಆಗಿ ಯಾರು ಟ್ರಾವೆಲ್ ಬಗ್ಗೆ ಕೇಳಿದ್ರು ಡಾಕ್ಟ್ರೆ, ಅದೇ ಪ್ರಶ್ನೆ ನಿಮ್ಗೆ ಇನ್ನೊಂದ್ಸಲ ಹಾಕ್ತೀನಿ. ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಯಾವ ಮಂತಿಂದ ಈ ಟ್ರಾವೆಲ್ ಅನ್ನೋದು ತುಂಬಾ ಕಷ್ಟ, ಅಂದ್ರೆ ಪ್ರಾಬ್ಲಮ್ ಆಗುತ್ತೆ, ಸೇಫ್ ಅಲ್ಲ? ಯೂಶಲಿ ಟುವರ್ಡ್ಸ್ ದ ಎಂಡ್ ಆಫ್ ಪ್ರೆಗ್ನೆನ್ಸಿ ನಾನು ಸೇಫ್ ಅಲ್ಲ ಅಂತ. 7 months ಆದ್ಮೇಲೆ 36 weeks ಐ ವುಡ್ ಸೇ. ಓಕೆ, 1 month ಬಿಫೋರ್. ಡಾಕ್ಟ್ರೆ, ಒಂದು ಈ 7 months ಅಲ್ಲಿ ಹುಟ್ಟಿರೋ ಮಗು ಬೇಕಾದ್ರೆ ಬದುಕತ್ತೆ, 9 months ಓಕೆ, 8 months ಅಲ್ಲಿ ಮಗು ಹುಟ್ಟಬಾರ್ದು ಅಂತಾರಲ್ಲ, ಆ ಥರ ಎಲ್ಲ ಏನೂ ಇಲ್ಲ. ಮಗುವಿನ ತೂಕದ ಮೇಲೆ ಡಿಪೆಂಡ್ ಆಗುತ್ತೆ, ಅದು ಎಷ್ಟು ಮೆಚುರಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಈಗ 28 ವೀಕರ್ ಅಂದರೆ 7 ತಿಂಗಳು 28 ವೀಕರ್ ಮಗುವಿಗೂ 30 ವೀಕರ್ 15 ದಿನ ಡಿಫ್ರೆನ್ಸ್ ಇರೋದಕ್ಕೆ 30 ವೀಕರ್ ವಿಲ್ ರೆಸ್ಪಾಂಡ್ ಯೂಶಲಿ ಬೆಟರ್. ಸೊ ಆ್ಯಂಡ್ ಆಲ್ಸೋ ಕೇಪಬಿಲಿಟಿ ಆಫ್ ದ ಚೈಲ್ಡ್. ಓಕೆ, ಈ ಯಾರಿಗೂ ಗರ್ಭವತಿ ಆಗಿರ್ತಾರೆ ಅಥವಾ ಪ್ರೆಗ್ನೆಂಟ್ ಇರ್ತಾರೆ ಅವ್ರಗಳಿಗಿರೋ ಕೆಲ ಭಯ ಏನು ಅಂತ ಕೇಳ್ಬಿಡ್ತೀನಿ ಡಾಕ್ಟ್ರೆ. ನಾನು ಹೊಟ್ಟೆ ಒಳಗಿರೋ ಮಗು ಹೆಂಗಿದೆಯೋ ಯಾರ ಥರ ಇದೆಯೋ ಗೊತ್ತಿಲ್ಲ, ಬಟ್ ಮೂಗು ಬಾಯಿ ಎಲ್ಲ ಕರೆಕ್ಟ್ ಆಗಿರ್ಬೇಕು. ಒಬ್ಬೊಬ್ರಿಗೆ ಸೀಲ್ ತುಟಿ ಅಂತೆಲ್ಲ ಅದರದ್ದು ಪ್ರೆಗ್ನೆಂಟ್ ವುಮೆನ್ ಎದುರ್ಕೊಳ್ತಾ ಇರ್ತಾರೆ. ಅದೆಲ್ಲ ಇವಾಗ ಸ್ಕ್ಯಾನಿಂಗ್ ಅಲ್ಲಿ ಗೊತ್ತಾಗುತ್ತೆ. ಏನೇ ಪ್ರಾಬ್ಲಮ್, ಯಾವ್ದು ಭಯ ಪಡ್ಬೇಕು, ಯಾವ್ದು ಮಗು ಹೊರಗೆ ಬರೋ ತನಕ ಗೊತ್ತಾಗಲ್ಲ ಸದ್ಯಕ್ಕೆ? ಈಗ ಡೆವಲಪ್ಮೆಂಟಲ್ ಡಿಲೇಸ್, ಮಗುವಿಗೆ ಹೊರಗೆ ಬರೋ ತನಕ ಗೊತ್ತಾಗಲ್ಲ, ಮಗು ಬೆಳೆಯೋ ತನಕ ಗೊತ್ತಾಗೋದಿಲ್ಲ. 2 ವರ್ಷ ತನಕ ನಾವು ವೇಟ್ ಮಾಡಬೇಕಾಗುತ್ತೆ, ಮಗು ಮಾತಾಡಬೇಕಾಗತ್ತೆ, ಅದು ಡೆವಲಪ್ಮೆಂಟ್ ನಾರ್ಮಲ್ ಇದೆಯಾ, ಇವೆಲ್ಲ ನಮಗೆ ಸ್ಕ್ಯಾನಿಂಗ್ ಅಲ್ಲಿ ಗೊತ್ತಾಗಲ್ಲ. ಓಕೆ, ಆಟಿಸಮ್ ಅಂತ ಹೇಳ್ತೀವಿ, ASD ಅಂತ ಹೇಳ್ತೀವಿ, ಅಥವಾ ADHD ಅಂತ ಹೇಳ್ತೀವಿ. ಸೊ ಈ ಕೆಲವೊಂದು ಥಿಂಗ್ಸ್ ವಿಚ್ ಕೆನಾಟ್ ಬಿ ಡಿಟೆಕ್ಟೆಡ್ ಇನ್ ದ ಸ್ಕ್ಯಾನ್ ಆರ್ ಬೈ ಎನಿ ಟೆಸ್ಟ್ ಆಸ್ ಆಫ್ ನೌ. ಓಕೆ, ಇನ್ನೊಂದು, ಇವಾಗೆಲ್ಲ ತುಂಬಾ ಜನಕ್ಕೆ ಎವ್ರಿ ಟೈಮ್ ಮಿಲ್ಕ್ ಕುಡ್ಸಕ್ಕಾಗಲ್ಲ ಅಂತ ಪಂಪ್ ಮಾಡಿ ತೆಗ್ದಿಟ್ಟಿರ್ತಾರೆ, ಆಮೇಲೆ ನಿಪ್ಪಲ್ಲಿಗೆ ಹಾಕ್ತಾರೆ, ಅದೆಷ್ಟು ಮಟ್ಟಿಗೆ ಸೇಫ್? ನಿಪ್ಪಲ್ಲಿಗೆ ಹಾಕೋದಕ್ಕೆ ಫಸ್ಟ್ 6 weeks ತನಕ ನಿಪ್ಪಲನ್ನು ಅವಾಯ್ಡ್ ಮಾಡಬೇಕಾಗುತ್ತೆ. ಯಾಕೆಂದರೆ ನಿಪ್ಪಲ್ ಕನ್ಫ್ಯೂಷನ್ ಆಗ್ತದೆ, ಮಗು ಎದೆ ತಗೊಳ್ಳೋದಿಲ್ಲ.
ಬಟ್ ಅದಾದಮೇಲೆ ಈಗ ವರ್ಕಿಂಗ್ ಮದರ್ಸ್ ಇರ್ತಾರೆ, ಅದಕ್ಕೆ ಅಂತಲೇ ಸಪ್ರೇಟ್ ಬ್ಯಾಗ್ಸ್ ಬರ್ತದೆ, ಹೈಜಿನಿಕ್ ಆಗಿ ನೀವು ಸ್ಟೋರ್ ಮಾಡಿ ಫ್ರೀಸರಲ್ಲಿ ಇಡಬಹುದು. ಆ್ಯಂಡ್ ಅದಕ್ಕೆ ಒಂದು ಮೆಥಡ್ ಇರ್ತದೆ, ಹಿಂದಿನ ದಿನ ನೀವು ಮಾಡಬೇಕು, ಅಂದರೆ ಕೆಳಗಡೆ ಇರೋ ಫ್ರೀಸರಿಂದ ತೆಗೆದು ಕೆಳಗಡೆ ತರಕಾರಿ ಇಡೋ ಕಡೆ ಇಟ್ಟು ಅದಾದಮೇಲೆ ವಾರ್ಮ್ ಮಾಡಿ ಕೊಡ್ಬೋದು. ಇದರಿಂದ ಏನೂ ತೊಂದರೆ ಇಲ್ಲ. ಇಟ್ ಇಸ್ ವೆರಿ ಯೂಸ್ಫುಲ್ ಫಾರ್ ಕಷ್ಟ. ಅದ್ರ ಬದಲು ಎದೆ ಹಾಲೆ ಕೊಟ್ಬಿಡಿ ಡೈರೆಕ್ಟ್ ಆಗಿ. ಬಟ್ ಎಲ್ಲರಿಗೂ ಆ ಫೆಸಿಲಿಟಿ ಇರೋದಿಲ್ಲ ಅಲ್ಲ, ತಾಯಿ ಜೊತೆ ಕೆಲಸ ಮಾಡಿ. ಬಟ್ ನಮ್ಮಲ್ಲಿ ಹೈಜೀನ್ ಅನ್ನೋದು ಹೆಂಗಿರುತ್ತೆ ಅಂದ್ರೆ ಡಾಕ್ಟ್ರೆ, ಫ್ರಿಜ್ ಅಲ್ಲಿ 1 ವರ್ಷದೆಲ್ಲ ತುಂಬಿಟ್ಟಿರ್ತೀವಿ, ಮಗು ಅದೇ ಇನ್ಫೆಕ್ಷನ್ ಕೈಯಲ್ಲಿ ಇಟ್ಟು ಇನ್ನೇನಾದ್ರೂ ಸಮಸ್ಯೆ ಆಗ್ಬೋದಲ್ಲ. ಅದೊಂಚೂರು ಮೇಂಟೈನ್ ಮಾಡ್ಬೇಕಾಗತ್ತೆ. ಅದಕ್ಕೆ ಬ್ರೆಸ್ಟ್ ಸೀಲ್ ಬ್ಯಾಗ್ಸ್ ಬರ್ತದೆ. ನವ ಡೇಸ್ ಎಜುಕೇಟೆಡ್ ಪೇಷಂಟ್ಸ್ ಎಲ್ಲ ಯೂಸ್ ಮಾಡ್ತಾರೆ, ವರ್ಕಿಂಗ್ ಮದರ್ಸ್ ಯೂಸ್ ಮಾಡ್ತಾರೆ, ತೆಗೆದು ಬಿಟ್ಟು ಇಟ್ಬಿಟ್ಟು ಹೋಗ್ತಾರೆ. ಅಜ್ಜಿ ಬಂದು ಅದೇ ಎದೆ ಪೌಡರ್ ಹಾಲು ಕೊಡೋ ಬದಲು ಎದೆ ಹಾಲೇ ಕೊಡ್ತಾರೆ ತಾಯಿ ಬರೋ ತನಕ. So they can use it in a good way. Normal pregnancy 39 weeks 37 weeks up to 40 weeks. 40 weeks ತನಕ ವೇಟ್ ಮಾಡಬೇಕು. 9 ತಿಂಗಳಿಗೆ ನೀವು ಒಂದು ಡೇಟ್ ಕೊಡ್ತೀರಿ ಸ್ಟಾರ್ಟಿಂಗ್ ಬರ್ತಾ ಇದ್ದಾಗ, ಇಂಥ ಡೇಟ್ ಅಲ್ಲಿ ನಾವು ಭಾರಿ ಖುಷಿಯಾಗಿರ್ತೀವಿ ನಮ್ಮ ಪಾಪ ಕೈಗೆ ಸೇರುತ್ತೆ ಅಂತ. ಬಟ್ 37-38 ವೀಕ್ಸ್ ಆದ್ರೂ ಅಂದ್ರೆ ನೀವು ಕೊಟ್ಟಿರೋ ಡೇಟ್ ಮೀರಿ ಟೈಮ್ ಆಗ್ತಾ ಇದ್ರೆ ನಾವು ಹಾಸ್ಪಿಟಲ್ಗೆ ಬರ್ಬೇಕು ಅಥವಾ 40 ವೀಕ್ಸ್ ತನಕ ವೇಟ್ ಮಾಡ್ಬೋದಾ? 38 ವೀಕ್ಸ್ ಆದ್ಮೇಲೆ ವಾರಕ್ಕೊಂದ್ಸತಿ ಚೆಕಪ್ ಇದ್ದೇ ಇರ್ತದೆ. ಸೊ ಎವ್ರಿ ವಾರ ಡಾಕ್ಟರ್ ಹತ್ರ ಕಾಂಟ್ಯಾಕ್ಟ್ ಅಲ್ಲಿ ಇರಲೇಬೇಕಾಗ್ತದೆ ನೀವು. ಯು ಶುಡ್ ನಾಟ್ ಮಿಸ್ ಲಾಸ್ಟ್ 3 ವೀಕ್ಸ್ ಆಫ್ ಯುವರ್ ಪ್ರೆಗ್ನೆನ್ಸಿ. ಸೊ ಆ ಟೈಮಲ್ಲಿ ಎನಿ ಪ್ರಾಬ್ಲಮ್ ಇದ್ರೇನು ವಿ ಕ್ಯಾನ್ ಐಡೆಂಟಿಫೈ. ಅಲ್ಲ ಡಾಕ್ಟ್ರೆ, ಈಗ 9ನೇ ತಿಂಗಳಿಂದ ಅಂತ ನೀವು ಹೇಳಿದ್ರಿ, 8 ತಿಂಗಳು 9 ತಿಂಗಳು ಆಗೋ ತನಕ ನಿಮ್ಮ ಹತ್ರ ಬಂದಾಗ ಪಾಪು ಚೆನ್ನಾಗೇ ಇದೆ ಅಂತಾರೆ. ಲಾಸ್ಟ್ ಇನ್ನೇನು ಡೆಲಿವರಿ ಟೈಮ್ನಲ್ಲಿ ಮಗು ನೀರು ಕುಡ್ದಿದೆ, ಕರಳು ಸುಧಾ ಕಂಡಿದೆ ಅಂತಾರಲ್ಲ, ಹೆಂಗೆ ಅದು? ಅದು ಆಗಬಹುದು. ಈಗ ಫಾರ್ ಎಕ್ಸಾಂಪಲ್, ಈಗ ಒಳಗಡೆ ಮಗು ಲೆಟ್ರಿನ್ ಮಾಡಿರ್ತದೆ, ಅದು ಸ್ಕ್ಯಾನಿಂಗ್ ಅಲ್ಲಿ ಡಿಟೆಕ್ಟ್ ಆಗೋದಿಲ್ಲ. ಓಕೆನಾ? ಈಗ ತಾಯಿ ಒಂದು 4-5 ಸೆಂಟಿಮೀಟರ್ ಡೈಲೇಟ್ ಆಗಿರ್ತದೆ, ಅವಾಗ ಮಗು ಸುತ್ತ ನೀರನ್ನ ನಾವು ಓಪನ್ ಮಾಡಿ ನೋಡ್ತೀವಿ, ಕಲರ್ ನೋಡ್ತೀವಿ. ಅಲ್ಲಿ ಗ್ರೀನ್ ಕಲರ್ ಇತ್ತು ಅಂದ್ರೆ ಮಗು ಲೆಟ್ರಿನ್ ಮಾಡಿರಬಹುದು, ಅದು ಒಳಗಡೆ ಏನಾದ್ರು ಸುಸ್ತಾಗಿರ್ಬಹುದು ಅಂತ. ಇದು ನಾರ್ಮಲ್ ಡೆಲಿವರಿ ಅನ್ನೋದು ಬರೀ ತಾಯಿ ಮೇಲೆ ಡಿಪೆಂಡ್ ಆಗಲ್ಲ, ಅದು ಮಗು ಮೇಲೂ ಡಿಪೆಂಡ್ ಆಗುತ್ತೆ. ಅದು ಸ್ಟ್ರೆಸ್ ತಾಯಿಗೆ ಎಷ್ಟಿರ್ತದೋ ಮಗು ಕೂಡ ನಾರ್ಮಲ್ ಡೆಲಿವರಿಯಲ್ಲಿ ಸ್ಟ್ರೆಸ್ ಹ್ಯಾಂಡಲ್ ಮಾಡೋದಕ್ಕೆ ರೆಡಿ ಇದೆಯಾ ಅನ್ನೋದನ್ನ ನೋಡೋದು. ಓಕೆ, ಎನಿವೆ ಆದಷ್ಟು ಎಲ್ಲ ಕ್ವೆಶನ್ಸ್ನ ಕೇಳಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಐ ಹೋಪ್ ಇಟ್ ವಾಸ್ ಯೂಸ್ಫುಲ್ ಫಾರ್ ಯು. ಜನಕ್ಕೆ ಆಮೇಲೆ ನಿಮ್ಮ ಹಾಸ್ಪಿಟಲ್ ಹೆಸರು ಬಾರಿ ಚೆನ್ನಾಗಿದೆ, ಗರ್ಭಗೃಹ ಅಂತ, ಬಾರಿ ಚೆನ್ನಾಗಿದೆ ಡಾಕ್ಟ್ರೆ. ಇಲ್ಲೇ ಹತ್ರದಲ್ಲಿರೋರು ಆರಾಮಾಗಿ ಬಂದು ವಿಸಿಟ್ ಮಾಡೋದು. ತುಂಬಾ ಫ್ರೆಂಡ್ಲಿ ಇದ್ದಾರೆ ಡಾಕ್ಟ್ರು. ತುಂಬಾ ಅಂದ್ರೆ ಇಷ್ಟೊಂದು ಆರಾಮಾಗಿ ಯಾರು ಮಾತಾಡಲ್ಲ ನಾನು ನೋಡಿರೋ ಮಟ್ಟಿಗೆ. ನನ್ಗೊಬ್ಬ ಮಗ ಇದ್ದಾನೆ, ನಾನು ಸ್ವಲ್ಪ ಕಾಂಪ್ಲಿಕೇಶನ್ಸ್ ಎಲ್ಲ ಎದ್ರುಕೊಂಡು ಫೋನ್ ಮಾಡ್ತಾ ಇದ್ದೆ. ಪಾಪ ನಮ್ಗೆ ಸಿಕ್ಕಿರೋ ಡಾಕ್ಟ್ರು ಕೂಡ ನಿಮ್ ತರನೇ ಇದ್ರು, ಚೆನ್ನಾಗಿ ರೆಸ್ಪಾಂಡ್ ಮಾಡೋರು. ಗರ್ಭಗೃಹ ಬಾರಿ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್, ಇಷ್ಟೊತ್ತು ಟೈಮ್ ಕೊಟ್ಟಿದ್ದೀರಿ. ಅಂಡ್ ನಿಮ್ಗೂ ಕೂಡ ಥ್ಯಾಂಕ್ ಯು. ಇನ್ನೇನಾದ್ರು ಡೌಟ್ಸ್ ಇದ್ರೆ ಕೇಳಿ, ಸದ್ಯಕ್ಕೆ ಬರಲ್ಲ, ಇನ್ನೊಂದು 1.5 ತಿಂಗಳು ಬಿಟ್ಟು ಬೇಕಾದ್ರೆ ಡಾಕ್ಟರ್ ಬಾಯ್.